ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೂರಿಶ್ರವಸ್ಸು ಸಾತ್ಯಕಿಯ 10 ಮಂದಿ ಪುತ್ರರನ್ನು ಕೊಂದುದು, ಸಾತ್ಯಕಿಗೂ ಭೂರಿಶ್ರವಸ್ಸಿಗೂ ನಡೆದ ಯುದ್ಧವು ಎಂಬ 74ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧೃತರಾಷ್ಟ್ರ ಮಹಾರಾಜ, ಆಮೇಲೆ ಸಾತ್ಯಕಿಯು ಉತ್ತಮವಾಗಿಯೂ ಭಾರವನ್ನು ತಡೆಯತಕ್ಕುದಾಗಿಯೂ ಇರುವ ಬಿಲ್ಲನ್ನೆಳೆದು ಬಾಣವನ್ನು ಪ್ರಯೋಗಿಸತೊಡಗಿದನು. ಆ ಸಾತ್ಯಕಿಯು ಹಿಂದೆ ತನ್ನ ಮಿತ್ರನಾದ ಅರ್ಜುನನಿಂದಲೇ ತನಗೆ ಕಲಿಸಲ್ಪಟ್ಟ ವಿಚಿತ್ರವಾದ ಮತ್ತು ವೇಗವಾದ ಮತ್ತು ದೃಢವಾದ ಕೈಚಳಕವನ್ನೆಲ್ಲ ತೋರಿಸುತ್ತಾ ಧನಸ್ಸನ್ನು ಆಕರ್ಣಾಂತವಾಗಿ, ಅಂದರೆ ಕಿವಿಯವರೆಗೆ ಎಳೆದು ಸರ್ಪಗಳಂತೆ ಇರುವ ಕ್ರೂರ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು. ಆಗ ನಾಣನ್ನು ತಟ್ಟುವುದು, ಬಾಣಗಳನ್ನು ಪ್ರಯೋಗಿಸುವುದು, ಆಗಾಗ ಬತ್ತಳಿಕೆಗಳಿಂದ ಬಾಣಗಳನ್ನೆತ್ತುವುದು, ಬಿಲ್ಲಿನಲ್ಲಿ ಸೇರಿಸುವುದು, ಅಂಬುಗಳನ್ನೆಸೆಯುವುದು, ಈ ಕಾರ್ಯಗಳಲ್ಲಿ ಅವನ ಕೈಚಳಕವು ಅತ್ಯಾಶ್ಚರ್ಯಕರವಾಗಿತ್ತು. ಮೇಘದಿಂದ ಮಳೆಯು ಸುರಿಯುವಂತೆ ಅವನ ಬಿಲ್ಲಿನಿಂದ ಹೊರಟ ಬಾಣವರ್ಷಗಳು ಮಾತ್ರವೇ ತಿಳಿಯುತ್ತಿತ್ತು. ಆ ಸಾತ್ವಿಕೆಯ ಆರ್ಭಟವನ್ನು ನೋಡಿ ದುರ್ಯೋಧನನು ಅವನನ್ನು ಎದುರಿಸುವುದಕ್ಕಾಗಿ 10,000 ಮಂದಿ ರಥಿಕರನ್ನು ಕಳುಹಿಸಿದನು. ಆದರೇನು, ಸಾತ್ವಿಕೆಯು ಅಷ್ಟೂ ಮಂದಿಯನ್ನು ತನ್ನ ದಿವ್ಯಾಸ್ತ್ರದಿಂದ ತಡೆದು ತನ್ನ ಭಯಂಕರವಾದ ಸಾಹಸವನ್ನು ತೋರಿಸುತ್ತಾ ನೆಟ್ಟಗೆ ಭೂರಿಶ್ರವಸ್ಸನ್ನು ಎದುರಿಸಿ ನಿಂತನು. ಹೀಗೆ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಬರುತ್ತಿರುವ ಸಾತ್ವಿಕೆಯನ್ನು, ಅವನಿಂದ ಹತವಾದ ಕೌರವ ಸೈನ್ಯವನ್ನು ನೋಡಿ ಭೂರಿಶ್ರವಸ್ಸಿಗೆ ಅಧಿಕ ಕೋಪ ಉಂಟಾಯಿತು. ವೇಗದಿಂದ ಅವನು ಇಂದ್ರಾಯುಧಕ್ಕೆ ಸಮಾನವಾದ ದೊಡ್ಡ ಧನುಸ್ಸನ್ನು ಮಿಡಿಯುತ್ತಾ ವಜ್ರ ಸಮಾನಗಳಾದ ಬಾಣಗಳನ್ನು ಪ್ರಯೋಗಿಸುತ್ತಾ ಮುಂದೆ ಬಂದನು. ಆಗ ಭೂರಿಶ್ರವಸ್ಸು ತನ್ನ ಹಸ್ತಲಾಘವವನ್ನೆಲ್ಲ ತೋರಿಸುತ್ತಾ ಸಾವಿರಾರು ಬಾಣಗಳನ್ನು ಬಿಡುತ್ತಿರಲು ಸಾತ್ವಿಕೆಯ ಕಡೆಯವರು ಆ ಬಾಣ ಪ್ರಹಾರಗಳನ್ನು ತಡೆಯಲಾರದೆ ಸಾತ್ವಿಕೆಯನ್ನು ಬಿಟ್ಟು ಓಡಿದರು. ಇದನ್ನು ನೋಡುತ್ತಿದ್ದ ಸಾತ್ವಿಕೆಯ 10 ಮಂದಿ ಪುತ್ರರು ಭೂರಿಶ್ರವಸ್ಸನ್ನು ಎದುರಿಸಿದರು. ಅವರೆಲ್ಲರೂ ಮಹಾರಥರು, ಬಹಳ ಬಲಾಢ್ಯರು, ವಿಚಿತ್ರ ಕವಚಗಳಿಂದಲೂ ಆಯುಧಗಳಿಂದಲೂ ಧ್ವಜಗಳಿಂದಲೂ ಕೂಡಿದವರು. ಇವರೆಲ್ಲರೂ ಯೂಪ ಧ್ವಜವುಳ್ಳ ಭೂರಿಶ್ರವಸ್ಸನ್ನು ನೋಡಿ, ಎಲಲ ಕುರುವಂಶದಲ್ಲಿ ಹುಟ್ಟಿದವನೇ, ನೀನು ನಿಜವಾದ ಬಾಹುಬಲವುಳ್ಳವನಾದರೆ ಮುಂದೆ ಬಾ, ನಮ್ಮೊಂದಿಗೆ ಯುದ್ಧ ಮಾಡು. ನಮ್ಮೆಲ್ಲರೊಡನೆಯಾಗಲಿ ನಮ್ಮಲ್ಲಿ ಒಬ್ಬೊಬ್ಬರೊಡನೆ ಪ್ರತ್ಯೇಕವಾಗಿಯಾಗಲಿ ಯುದ್ಧಕ್ಕೆ ನಿಲ್ಲು. ನೀನು ನಮ್ಮನ್ನಾದರೂ ಜಯಿಸಿ ಕೀರ್ತಿಯನ್ನು ಹೊಂದು, ನಾವಾದರೂ ನಿನ್ನನ್ನು ಜಯಿಸಿ ನಮ್ಮ ತಂದೆಯನ್ನು ಸಂತೋಷಗೊಳಿಸುವೆವು ಎಂದರು. ಆಗ ಭೂರಿಶ್ರವಸ್ಸು ಅವರನ್ನು ಕುರಿತು, ಎಲೈ ವೀರರೇ, ಭಲೆ ಚೆನ್ನಾಗಿ ಹೇಳಿದಿರಿ. ನಿಮಗೆ ಆ ಉದ್ದೇಶವಿದ್ದರೆ ನೀವೆಲ್ಲರೂ ಒಂದಾಗಿಯೇ ಸೇರಿ ಯುದ್ಧಕ್ಕೆ ಬನ್ನಿರಿ, ನಾನು ನಿಮ್ಮನ್ನೆಲ್ಲ ಕೊಲ್ಲುವೆನು ಎಂದನು. ಈ ಮಾತನ್ನು ಕೇಳಿ ಅವರೆಲ್ಲರೂ ತಮ್ಮ ಹಸ್ತಲಾಘವದಿಂದ ದೊಡ್ಡ ಬಾಣವರ್ಷವನ್ನು ಭೂರಿಶ್ರವಸ್ಸಿನ ಮೇಲೆ ಕರೆದರು. ಅಪರಾಹ್ನ ಕಾಲದಲ್ಲಿ ಪ್ರಬಲ ಯುದ್ಧವಾಯಿತು. ಅತ್ತಲಾಗಿ ಭೂರಿಶ್ರವಸ್ಸು ಒಬ್ಬನೇ ಗೆದ್ದನು. ಇತ್ತಲಾಗಿ 10 ಮಂದಿ ಒಂದಾಗಿ ಸೇರಿ ಅವನನ್ನು ಎದುರಿಸಿ ಮೇರು ಪರ್ವತದ ಮೇಲೆ ಮೇಘಗಳು ಮಳೆಯನ್ನು ಕರೆಯುವಂತೆ ಅವನ ಮೇಲೆ ಬಾಣವರ್ಷಗಳನ್ನು ಕರೆದರು. ಆದರೇನು, ಮಹಾರಥನಾದ ಭೂರಿಶ್ರವಸ್ಸು ಸಿಡಿಲಿಗೆ ಸಮಾನವಾದ ಆ ಬಾಣಗಳು ತನ್ನ ಬಳಿಗೆ ಬರುವ ಮೊದಲೇ ಕತ್ತರಿಸಿ ಕೆಡಗಿದನು. ಓ ರಾಜ, ಆ ಸೋಮದತ್ತ ಪುತ್ರನು ಅನೇಕರನ್ನೆದುರಿಸಿ ತೋರಿಸಿದ ಆಗಿನ ಪರಾಕ್ರಮವು ನಮಗೆ ಆಶ್ಚರ್ಯಕರವಾಗಿದ್ದಿತು. ಆ 10 ಮಂದಿಯು ಅವನನ್ನು ಸುತ್ತಿಕೊಂಡು ಎಡಬಿಡದೆ ಬಾಣಗಳಿಂದ ಹೊಡೆಯಲಾರಂಭಿಸಿದರು. ಆಗ ಭೂರಿಶ್ರವಸ್ಸು ಬಹಳವಾಗಿ ಕೋಪಗೊಂಡು ತನ್ನ ಬಾಣಗಳಿಂದ ಅವರ ಕೈಗಳಲ್ಲಿದ್ದ ಧನುಸ್ಸುಗಳನ್ನೆಲ್ಲ ಕಡಿದು ಹಾಕಿದುದಲ್ಲದೆ ಆ 10 ಮಂದಿಯ ತಲೆಯನ್ನು ಒಂದೇ ಕಾಲದಲ್ಲಿ ಕತ್ತರಿಸಿ ಕೆಡಗಿದನು. ಅವರೆಲ್ಲರೂ ಆ ಕ್ಷಣವೇ ಸಿಡಿಲು ಬಡಿದ ವೃಕ್ಷಗಳಂತೆ ಕೆಳಗೆ ಬಿದ್ದರು. ಆಗ ಸಾತ್ವಿಕೆಯು ತನ್ನ ಪುತ್ರರ ವಧವನ್ನು ನೋಡಿ ಸಹಿಸಲಾರದೆ ಗರ್ಜಿಸುತ್ತಾ ಭೂರಿಶ್ರವಸ್ಸನ್ನು ಎದುರಿಸಿದನು. ಅವರಿಬ್ಬರ ರಥವು ಒಂದನ್ನೊಂದು ತಾಡಿಸಿತು. ಅವರಿಬ್ಬರು ಅನ್ಯೋನ್ಯವಾಗಿ ರಥದ ಕುದುರೆಗಳನ್ನು ಕೊಂದು ಕೆಡಹಿದರು. ರಥವು ವಿಫಲವಾದುದನ್ನು ನೋಡಿ ಒಡನೆಯೇ ಅವರಿಬ್ಬರು ಕತ್ತಿ ಗುರಾಣಿಗಳನ್ನು ಕೈಯಲ್ಲಿ ಹಿಡಿದು ರಥದಿಂದ ಕೆಳಕ್ಕೆ ಧುಮುಕಿ ಖಡ್ಗ ಯುದ್ಧಕ್ಕೆ ಆರಂಭಿಸಿದರು. ದೂರದಿಂದಲೇ ಇದನ್ನು ನೋಡುತ್ತಿದ್ದ ಭೀಮನು ಭೂರಿಶ್ರವಸ್ಸಿನೊಡನೆ ಖಡ್ಗಯುದ್ಧವನ್ನು ಮಾಡುವುದು ಯಾರಿಗೂ ಸಾಧ್ಯವಿಲ್ಲವೆಂಬುದನ್ನು ತಿಳಿದು ಸಾತ್ವಿಕೆಯಿದ್ದ ಬಳಿಗೆ ಬಂದು ಅವನನ್ನು ತನ್ನ ರಥಕ್ಕೆ ಏರಿಸಿಕೊಂಡನು. ಇದೇ ಸಮಯದಲ್ಲಿ ನಿನ್ನ ಮಗನು ಕೂಡ ಓಡಿಬಂದು ಭೂರಿಶ್ರವಸ್ಸನ್ನು ತನ್ನ ರಥಕ್ಕೆ ಏರಿಸಿಕೊಂಡನು. ಹೀಗೆ ಅವರಿಗೆ ತಿರುಗಿ ರಥಯುದ್ಧವು ನಡೆಯಲಾರಂಭಿಸಿತು.
ಪಾಂಡವರೆಲ್ಲರೂ ಸೇರಿ ಭೀಷ್ಮರೊಡನೆ ಯುದ್ಧ ಮಾಡುತ್ತಿದ್ದರು. ಅಷ್ಟರಲ್ಲಿ ಸಂಜೆಗೆಂಪು ಕಾಣಿಸುತ್ತಾ ಬಂದಿತು. ಕತ್ತಲೆಯು ಕವಿಯುವಷ್ಟರಲ್ಲಿಯೇ ಅರ್ಜುನನು ಅತಿವೇಗದಿಂದ 25 ಮಂದಿ ಮಹಾರಥರನ್ನು ಕೊಂದು ಹಾಕಿದನು. ದುರ್ಯೋಧನನಿಂದ ಅರ್ಜುನನ ವಧಕ್ಕಾಗಿಯೇ ಕಳುಹಿಸಲ್ಪಟ್ಟ ಆ ಮಹಾರಥರೆಲ್ಲರೂ ಬಂದೊಡನೆ ಬೆಂಕಿಯ ಮೇಲೆ ಬಿದ್ದ ಮಿಡತೆಗಳಂತೆ ನಾಶ ಹೊಂದಿದರು. ಇಷ್ಟರಲ್ಲಿಯೇ ಮತ್ಸ್ಯರು ಕೇಕಯರು ಸೇರಿ ಅಭಿಮನ್ಯುವನ್ನು ಅರ್ಜುನನನ್ನು ಸುತ್ತಿ ಅವರಿಗೆ ಬೆಂಬಲವಾಗಿ ನಿಂತರು. ಓ ರಾಜೇಂದ್ರ, ಇಷ್ಟರಲ್ಲಿ ಸೂರ್ಯನು ಅಸ್ತಮಿಸುತ್ತಾ ಬಂದನು. ಎಲ್ಲ ಸೈನ್ಯಗಳಿಗೂ ಮಂಕು ಕವಿದಂತಾಯಿತು. ಅಲ್ಲದೆ ವಾಹನಗಳೆಲ್ಲವೂ ಬಹಳವಾಗಿ ಬಳಲಿದ್ದವು. ಇದನ್ನು ನೋಡಿ ನಿನ್ನ ತಂದೆಯಾದ ಭೀಷ್ಮನು ತನ್ನ ಸೈನ್ಯಗಳನ್ನು ಹಿಂದಕ್ಕೆ ಕರೆಸಿಕೊಂಡನು. ಆ ದಿನದ ಯುದ್ಧದಲ್ಲಿ ಬಹಳವಾಗಿ ನೊಂದಿದ್ದ ಉಭಯ ಸೈನ್ಯಗಳು ತಮ್ಮ ತಮ್ಮ ಬಿಡಾರಗಳಿಗೆ ಹಿಂತಿರುಗಿ ಬಿಟ್ಟವು. ಪಾಂಡವರು ಕೌರವರು ತಮ್ಮ ಶಿಬಿರಗಳಿಗೆ ಹೋಗಿ ಆ ರಾತ್ರಿ ಮಲಗಿದ್ದರು. ಇದು 74ನೆಯ ಅಧ್ಯಾಯವು. ಇದರೊಂದಿಗೆ 5ನೆಯ ದಿವಸದ ಯುದ್ಧವು ಇಲ್ಲಿಗೆ ಮುಗಿಯಿತು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.